2 ಟನ್ ಇದೆ ಗಾಯ್ಸ್. ಬೋರೆ ಎತ್ತಿಸ್ತಾ ಇದ್ದೀನಿ ನಿಧಾನಕ್ಕೆ, ಒಂದನೇ ಗೇರಲ್ಲಿ ಹಾಕೊಂಡು ನೋಡಿ ನಿಧಾನ ಬೈತಾ ಇದ್ದೀನಿ. ಜಾಸ್ತಿ ರೈಸ್ ಮಾಡ್ತಾಯಿಲ್ಲ, ನಿಧಾನ ಬೈತಾ ಇದ್ದೀನಿ. ಹೀಟಿಂಗು 3 ಪಾಯಿಂಟ್ ಇದೆ, 4 ಪಾಯಿಂಟು ಆಗಿಲ್ಲ. ನಿಧಾನ ಕೊಡ್ಬೇಕು ಎತ್ಲೀಟು ಬೋರಲ್ಲಿ ಯಾವತ್ತು ಒಂದನೇ ಗೇರ್ಗೆ ಹಾಕೊಂಡು ರಫಾಗಿ ಓಡಿಸ್ಬಿಡ್ತು. ಸ್ಮೂತಾಗೆ ಬೋರೆ ಹತ್ತೋವರೆಗೂ ನಿಧಾನ ಕೊಡಬೇಕು. ಬರೀ 13ರಲ್ಲಿ ಬರ್ತಾಯಿದ್ದೀನಿ. ಇವಾಗ 2ನೇ ಗೇರ್ಗೆ ಹಾಕೊಂಡು ಆರಾಮಾಗಿ ಹೋಗ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಲಾಗ್ಸ್. ಟೈಮು ಬೆಳಿಗ್ಗೆ 5:40. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋ ಬನ್ನಿ. ಬೆಳಗ್ಗೆ ಒಂದು ಬಾಡಿಗೆ ಐತೆ. ಎಂಟ್ರಿಂಗ್ ಅವ್ರದ್ದು ರಾತ್ರಿ ಫೋನ್ ಮಾಡಿದರು 6 ಗಂಟೆಗೆ ಬಾ ಅಂತ ಪಾಯಿಂಟ್ಗೆ. 5 ಗಂಟೆಗೆ ಎದ್ದಿದ್ದು. ಇವಾಗ 5:40. ಇವಾಗ ಹೊರಡೋಣ. 20 ನಿಮಿಷ, ಒಂದು 15 ನಿಮಿಷ ಬೇಕು ಹೋಗೋಕ್ಕೆ. ಇಲ್ಲೇ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗುತ್ತೆ. ಮರಿಯಪ್ಪನಪಾಳ್ಯ ಹತ್ರ ಪಿಕಪ್ ಇರೋದು. ಅಲ್ಲಿಂದ ಕುರ್ಬಳ್ಳಿಗೆ ಹೋಗ್ಬೇಕು. ನೆನ್ನೆ ಹೋಗಿದ್ನಲ್ಲ ಅಲ್ಲಿಗೆ. ಒಂದು 50-60 ಸೀಟ್ ಇದ್ದಾವಂತೆ. 1 ಟನ್ ಬರ್ಬೋದು. ನೋಡೋಣ ಬನ್ನಿ. ಇವಾಗ ಹೋಗೋಣ ಪಿಕಪ್ ಲೊಕೇಶನ್ಗೆ. ಇವತ್ತಿಂದು ಎಷ್ಟಾಗುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಫಸ್ಟ್ ಪಾಯಿಂಟು 120 ಶೀಟನ್ನು ಹಾಕೋರೆ. 15 kg ಬರುತ್ತೆ. ಒಂದು 1800 kg ಆಯಿತು. ಮತ್ತು ಇವಾಗ ಹೋಗ್ತಾ ಇರೋದು ಇನ್ನೊಂದು ಕಡೆ ಪಿಕಪ್ಗೆ. 3 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ಅಲ್ಲಿ ಒಂದು 15 ಬೋರ್ಡು ಅಂದರೆ ಒಂದು 600 kg ಬರುತ್ತೆ. 600 kg ಅಂದರೆ 2,200 ಆಗುತ್ತೆ ಇವತ್ತು ಲೋಡು. 2,200 kg. ಹೋಗೋಣ ಬನ್ನಿ, ಹೋಗೋಣ. ಹೋಗಿ ಲೋಡ್ ಮಾಡ್ಕೊಂಡು ಅಲ್ಲಿಂದ ಕುರ್ಬಳ್ಳಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 11 ಕಿಲೋಮೀಟರ್ ತೋರಿಸ್ತಾ ಇದೆ. ಜಾಬ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಬಸವೇಶ್ವರ ನಗರ ಜಾಬ್, ಕುರುಬಳ್ಳಿ. ಕಾಲು ಟನ್ ಇದೆ ಗಾಯ್ಸ್. ಬೋರೆ ಎತ್ತಿಸ್ತಾ ಇದ್ದೀನಿ ನಿಧಾನಕ್ಕೆ, ಒಂದನೇ ಗೇರಲ್ಲಿ ಹಾಕೊಂಡು ನೋಡಿ ನಿಧಾನ ಬೈತಾ ಇದ್ದೀನಿ. ಜಾಸ್ತಿ ರೈಸ್ ಮಾಡ್ತಾಯಿಲ್ಲ, ನಿಧಾನ ಬೈತಾ ಇದ್ದೀನಿ. ಹೀಟಿಂಗು 3 ಪಾಯಿಂಟ್ ಇದೆ, 4 ಪಾಯಿಂಟು ಆಗಿಲ್ಲ. ನಿಧಾನ ಕೊಡ್ಬೇಕು ಎತ್ಲೀಟು ಬೋರಲ್ಲಿ ಯಾವತ್ತು ಒಂದನೇ ಗೇರ್ಗೆ ಹಾಕೊಂಡು ರಫಾಗಿ ಓಡಿಸ್ಬಿಡ್ತು. ಸ್ಮೂತಾಗೆ ಬೋರೆ ಹತ್ತೋವರೆಗೂ ನಿಧಾನ ಕೊಡಬೇಕು. ಬರೀ 13ರಲ್ಲಿ ಬರ್ತಾಯಿದ್ದೀನಿ. ಇವಾಗ 2ನೇ ಗೇರ್ಗೆ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಗಾಯ್ಸ್, ಹೋಗೋಣ. ಇಲ್ಲೇ ಇನ್ನೊಂದು 850 ಮೀಟ್ರ್ ಇದೆ. ಗಾಯ್ಸ್, ಇವಾಗ ಫಸ್ಟ್ನೇ ಬೋರ್ಡ್ಗೆ ಅನ್ಲೋಡ್ ಆಗಿದೆ. ನೋಡೋಣ ಬೇರೆ ಆಟೋ ಬರೋವರೆಗೂ. ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ. ಇವಾಗ 8:10 ಟೈಮು. ಬನ್ನಿ, ಅಲ್ಲೆಲ್ಲ ಮುಂದೆ ಹೋಗ್ಬಿಟ್ಟು ಟಿಫನ್ ಮಾಡ್ತಾರೋಣ. ಬಂದಿಲ್ಲ ಅಂದರೆ ನಾಯಿಂಡಳ್ಳಿ ಕಡೆ ಹೋಗೋಣ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಡ್ಯೂಟಿ ಆನ್ ಮಾಡಿ 5 ನಿಮಿಷಕ್ಕೆ ಒಂದು ಆರ್ಡ್ರು ಬಂದಿದೆ. 2.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಯಶವಂತಪುರ ಅಂತ ಐತೆ, HMT ಲೇಔಟು. 542 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 2ನೇ ಬಾಡಿಗೆ ಕೊಲ್ಟರಲ್ಲಿ, ಫಸ್ಟ್ನೇ ಬಾಡಿಗೆ. ಇವಾಗ ಪಿಣ್ಯ ಕಡೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಯಾವ ಬರ್ತಾಯಿಲ್ಲ. ಈಗ 9:12 ಟೈಮು. ಇನ್ನೂ ಯಾವ ಬಂದಿಲ್ಲ. ಹೋಗಿ ಟಿಫನ್ ಮಾಡೋಣ. ಅಷ್ಟೊತ್ತಿಗೆ ಯಾವ್ದಾರು ಬರ್ಬೋದು. ಬನ್ನಿ ಹೋಗೋಣ, ನೋಡೋಣ. 3 ಕಿಲೋಮೀಟ್ರ್ ಐತೆ.
ಗೈಸ್ ಟೈಮು 11:13 ಆಯಿತು. ಬಾಡಿಗೆಗಳೇ ಗೊತ್ತಾಯಿಲ್ಲ. ಪೀಣ್ಯದಲ್ಲಿ ಒಂದು ಬಾಡಿಗೆ ಬಂದಿತ್ತು 400 ಚಿಲ್ಲರೆ, ಆನ್ಲೈನ್ ಪೇಮೆಂಟ್ ಆಗಿತ್ತು. ಅದು ಅವ್ರಿಗೆ ಕಂಟೈನರ್ ಗಾಡಿ ಬೇಕಂತ, ಇಲ್ಲ ಹಿಂದ್ಗಡೆ ಗೇಟ್ ಇರಬೇಕಂತೆ ಮೆಸ್ ಡೋರು, ಇಲ್ಲ ಅಂದಿದ್ದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಇಲ್ಲಿ ಯಾವ ಬಾಡಿಗೆನೇ ಗೊತ್ತಾಯಿಲ್ಲ. ಹೈಂಡಳ್ಳಿ ಕಡೆ ಹೋಗೋಣ ಬನ್ನಿ. ಇಲ್ಲಿಂದ ಖಾಲಿ ಒಂದು 15 ಕಿಲೋಮೀಟ್ರು. ಸ್ನೇಹಿತರೆ ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ ಬನ್ನಿ. 1.6 ಇದೆ ಪಿಕಪ್ಪು. ಡ್ರಾಪ್ ಇರೋದು ಚಿಕ್ಕಲ್ಲೂರು ವೆಂಕಟಾಪುರ ಕುಂಬ್ಳಗೂಡು ಇಂಡಸ್ಟ್ರಿಯಲ್ ಏರಿಯಾ. 779 ರೂಪಾಯಿ ಟಾಟಾ AC. ಮನೆ ಪಿಕಪ್ ಹೋಗೋಣ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಫುಲ್ ತುಂಬಿಟ್ಟವ್ರೆ ಕ್ರೇಟು. 98 ಕ್ರೇಟ್ ತುಂಬವ್ರಿಗೆ ಅಂದ್ಕೊಂಡು 1 ಟನ್ನು. ಟಾಟಾ AC ಬುಕ್ ಮಾಡಿದ್ದು 8 ಫೀಟ್ ರೇಟು 100 ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ಹೇಳಿದ್ದೀನಿ. ಅಷ್ಟೇ ತೋರಿಸ್ತಾ ಇದ್ದು ಕೊಡ್ತೀನಿ ಅಂತಂದವ್ರೆ. ಹೋಗೋಣ ಬನ್ನಿ. 18 ಕಿಲೋಮೀಟ್ರ್ ಆಯ್ತು ಡ್ರಾಪ್ ಲೊಕೇಶನ್ಗೆ. ಕುಂಬ್ಳಗೂಡು ದೊಡ್ಡ ಮರ ರೋಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಇರೋದು. ಡ್ರಾಪ್ ಅಲ್ಲಿಂದ ಒಂದು ಯಾವ್ದಾರ ಬಿದ್ದೇ ಬೀಳುತ್ತೆ ಗ್ಯಾರಂಟಿ. ಹೋಗೋಣ ಬನ್ನಿ. ಫ್ರೆಂಡ್ಸ್ ಅನ್ಲೋಡ್ ಕಂಪ್ಲೀಟ್ ಆಗಿದೆ. 3ನೇ ಬಾಡಿಗೆ ಕುಂಬ್ಳಗೂಡು ರಾಮೋಳಿ ರೋಡಲ್ಲೇ 880 ಕೊಟ್ಟವ್ರೆ. 779 ಬಂದಿತ್ತು. 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ಟಾಟಾ AC ಬುಕ್ ಮಾಡಿದ್ದು 8 ಫೀಟ್ ರೇಟ್ ಕೊಡಬೇಕಾಗಿತ್ತು. 8 ಫೀಟ್ ರೇಟ್ ಕೊಟ್ಟವ್ರೆ. ಇವಾಗ ನೋಡೋಣ ಬನ್ನಿ. ಇಲ್ಲಿ ಹೋಟ್ಲಿದೆ ಹಿಂದೆಗಡೆ, ಹೋಗಿ ಊಟನಾರು ಮಾಡ್ತಾರೋಣ. ಬೇರೆ ಬಾಡಿಗೆ ಬರೋವರೆಗೂ ಊಟ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ ಒಂದು ಬಾಡಿಗೆ ಬಂದಿದೆ. 1.4 ಪಿಕಪ್ ಇರೋದು 1040 ರೂಪಾಯಿ ಬಂದಿದೆ. ಡ್ರಾಪ್ ಇರೋದು ಯಶವಂತಪುರ SP ಲಾಜಿಸ್ಟಿಕ್ ಅಂತ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ, ಲೋಡ್ ಮಾಡೋಣ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಹೋಗೋಣ. ಡ್ರಾಪ್ ಲೊಕೇಶನ್ನು 25 ಕಿಲೋಮೀಟರ್ ತೋರಿಸ್ತಾ ಇದೆ ಯಶವಂತಪುರಕ್ಕೆ. ಟ್ರಾನ್ಸ್ಪೋರ್ಟ್ಗೆ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟ್ಗೆ ಅಂದ್ಕೊಂಡಿರೋದು. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ಗೆ ರಾಜ್ಕುಮಾರ್ ಸಮಾಧಿಯಿಂದ ಒಂದು ಸ್ವಲ್ಪ ಹೊರಗಡೆ ಇರೋದು ಡ್ರಾಪು. ಬನ್ನಿ ಹೋಗೋಣ. ಆಯ್ತು ರೆಡಿ. ಆಗತ್ತಾ? ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನ್ನು 15 ಕಿಲೋಮೀಟರ್ ಇದೆ. 33 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಸ್ನೇಹಿತರೆ ಅನ್ಲೋಡು ಕಂಪ್ಲೀಟ್ ಆಗಿದೆ. 5ನೇ ಬಾಡಿಗೆ. ಟೈಮು 6:20. ಡ್ಯೂಟಿ ಆಫ್ ಮಾಡಿದ್ದೀನಿ. ಇವಾಗ ರೂಮ್ ಕಡೆ ಹೋಗೋಣ. ಇವತ್ತಿನ ಡ್ಯೂಟಿ ಮುಗಿಸ್ತಾ ಇದ್ದೀನಿ. ರೂಮ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಎಷ್ಟಾಯಿತು ಏನು ಅನ್ನೋ. ನೋಡೋಣ ಬನ್ನಿ. ಸ್ನೇಹಿತರೆ 118 ಕಿಲೋಮೀಟ್ರ್ ಓಡಿದೆ ಅಂತ ಅಂದ್ಕೊಳ್ಳಿ. ಟೋಟಲ್ ಅರ್ನಿಂಗ್ಸು 3950 ಆಗಿರೋದು. ಅದರಲ್ಲಿ ಡೀಸೆಲ್ಲು 894 ಪ್ಲಸ್ 200 ರೂಪಾಯಿ ಖರ್ಚು. 1094 ರೂಪಾಯಿ ಖರ್ಚಾಗಿದೆ. 3950. 2850 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದು. ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ದಾಗಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ದಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.